ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಇಡೀ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಹೆಮ್ಮೆಯ ಸಂಗತಿ. ದೇವರು ಅವರ ಮಾಡಿದಂತಹ ಪೂಜೆ ಇವತ್ತು ಫಲ ಕೊಟ್ಟಿದೆ. ಅವ್ರು ಯಾವತ್ತೂ ಒಂದು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅವರ ಪ್ರಾರ್ಥನೆಗೆ ತಕ್ಕಾಗಿ ಇವತ್ತು ಆ ದೇವರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಸೇವೆಯನ್ನು ಜನಾರ್ದನ ಸೇವೆ ಅಂತ ಮಾಡುವಂಥ ಒಂದು ಆಕಾಂಕ್ಷೆ ಇರುವಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅಂತ ನಾವು ನೀವೆಲ್ಲ ಭಾವಿಸೋಣ. ಅವರಿಗೆ ದೇವರು ಒಳ್ಳೆಯದಾಗಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಈ ಜನರ ಸೇವೆಯನ್ನು ಮಾಡೋದಕ್ಕೆ ಇನ್ನೂ ಒಳ್ಳೆ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾವೆಲ್ಲ ಚಿಕ್ಕದ್ರಿಂದ ಜೊತೆಲೇ ಬೆಳೆದಿದ್ದು. ಶಿವಕುಮಾರ್ ಬೇರೆ ಅಲ್ಲ, ನಮ್ಮ ಕನಕಪುರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಎಲ್ಲ ಒಂದೇ ಮನೆತನದವರು. ಅದರಿಂದ ಶಿವಕುಮಾರ್ ಇವತ್ತು ಏನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವನ ಒಂದು ಸಾಧನೆ ಮತ್ತು ಹಠ ಮತ್ತು ಅವನಲ್ಲಿದ್ದಂತಹ ಧೈರ್ಯ ಇವತ್ತೊಂದು ದಿವಸ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಆಗಿದೆ. ನಾವೆಲ್ಲರೂ ಭಾಳ ದಿನಗಳಿಂದನೇ ಅಪೇಕ್ಷೆ ಪಟ್ಟಿದ್ದು, ಯಾವತ್ತೂ ಆಗಬೇಕಾಗಿತ್ತು ಮುಖ್ಯಮಂತ್ರಿ. ಆದರೂ ಸೇವೆ ಅದು ದೇವ್ರು ಯಾವತ್ತು ಕೊಡಬೇಕು ಅವತ್ತೇ ಕೊಡೋಕ್ಕೆ ಸಾಧ್ಯ. ಇಷ್ಟು ದಿನ ತಗೊಂಡಿದೆ. ಪಕ್ಷ ಸಂಘಟನೆ ಇದ್ರ ಬಗ್ಗೆ ಯಾರೂ ಮಾತಾಡೋಂಗೆ ಇಲ್ಲ. ಬೇಕಾದರೆ ಹಿಂದೆ ಹೇಳ್ತಿದ್ರು, ಕತ್ತೆ ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಗೆಲ್ಸ್ಕೊಬರೋಷ್ಟು ಚೈತನ್ಯ ಅವನಲ್ಲಿದೆ. ಅವರಲ್ಲಿ ಬೇಕಾದ್ರೆ ಒಬ್ಬ ಯಾರು ಕೈಲಾಗ್ದವನ್ನ ನಿಲ್ಲಿಸ್ಬಿಟ್ಟು ಈ ಕ್ಷೇತ್ರದಿಂದ ಗೆಲ್ಸ್ಕೊಬ ಅಂದರೆ ಗೆಲ್ಸ್ಕೊಬರ್ತಾರೆ. ಆ ಒಂದು ಸಂಘಟನಾ ಚತುರ, ಅದರಲ್ಲಿ ಎರಡು ಮಾತಿಲ್ಲ. ಅವರೇ ಆಗ್ಬೋದು, ಅವ್ರ ತಮ್ಮನೇ ಆಗಿರ್ಬೋದು. ಈ ಬೇರೆಯವ್ರಿಗೆ ಎಷ್ಟೋ ಹೇಳ್ತಾರೆ ಜೋಡೆತ್ತುಗಳು ಅಂತ. ಇವರು ಅಣ್ಣ ತಮ್ಮದಿರು ಕನಕಪುರದ ಸರ್ವತೋಮುಖ ಅಭಿವೃದ್ಧಿನ ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ನೀವೇ ಕಣ್ಣಾರ ನೋಡಬೇಕು. ರಸ್ತೆ ಆಗಲಿ, ಒಳಚರಂಡಿಗಳಾಗಲಿ, ಮತ್ತು ನೀರಿನ ಸೌಕರ್ಯ ಆಗಲಿ, ವಿದ್ಯುತ್ ಶಕ್ತಿ ಆಗಲಿ, ಯಾವುದೇ ಗ್ರಾಮಕ್ಕೆ ಹೋಗಿ ನೀವು ಇವತ್ತೊಂದು ದಿವಸ ಸಂಪೂರ್ಣವಾಗಿ ಎಲ್ಲ ಒಂದು ಕ್ಷೇತ್ರದಲ್ಲೂ ಸರ್ವತೋಮುಖ ಅಭಿವೃದ್ಧಿಯಾಗಿದೆ. ಕನಕಪುರನ ನಂಜುಂಡಸ್ವಾಮಿ ಆಯೋಗದಲ್ಲಿ 176ನೇ ತಾಲೂಕಾಗಿ ನಿಂತಿತ್ತು. ಇವತ್ತೊಂದು ದಿವಸ ನೀವು ಕನಕಪುರನ 2ನೇ 3ನೇ ತಾಲೂಕಾಗಿ ಪರಿವರ್ತನೆ ಮಾಡೋದಕ್ಕೆ ಶಿವಕುಮಾರ್ ಅವರ ಪ್ರಯತ್ನನೇ ಇವತ್ತು ಈ ಲೆವೆಲ್ಗೆ ಬರೋದಕ್ಕೆ ಕನಕಪುರ ಕಾರಣ. ಅದರಲ್ಲೇನು ತಪ್ಪಿಲ್ಲ. ಪಾದಯಾತ್ರೆಯ ಉದ್ದೇಶ ಏನಂದರೆ ನಮ್ಮ ಕ್ಷೇತ್ರದ ಜನತೆಗೆ ಅವನು ಯಾವಾಗಲೂ ವಿಷನ್ ಇಟ್ಕೊಂಡು ರಾಜಕೀಯ ಮಾಡೋನು. ವಿಷನ್ ಅಂತ ಅಂದರೆ ಮುಂದಾಲೋಚನೆ. ಆ ಯೋಚನೆ ಅವನಿಗೆ ಬೆಂಗಳೂರನ್ನ ಮುಂದೆ ಏನೆಲ್ಲ ಕಷ್ಟಪಡ್ತಾರೆ ಬೆಂಗಳೂರಿನ ಜನತೆ ಅಂತ ಆಗಲೇ ಗೊತ್ತಿದ್ದರಿಂದ ಬೆಂಗಳೂರಿಗೆ ಅವನು ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದಿದ್ದರಿಂದ ಮುಂದಿನ ದಿನಗಳಲ್ಲಿ ನೀರಿಗಾಗಲಿ ಅಥವಾ ವಿದ್ಯುತ್ ಶಕ್ತಿಗಾಗಲಿ ಜನ ಕಷ್ಟಪಡಬಾರ್ದು. ಬೆಂಗಳೂರಿನ ಜನತೆ ಅವರಿಗೆ ಯಾವಾಗಲೂ ನೀರು ಇನ್ನೂ ಸಿಕ್ಕಿದ್ರೆ ಇನ್ನೂ ಒಂದು 100-150 ವರ್ಷ ಬೆಂಗಳೂರಿನಲ್ಲಿ ನೀರಿನ ಅಭಾವ ಇರೋದಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಮೇಕೆದಾಟು ಯೋಜನೆಯನ್ನು ಮಾಡಿದ್ದಾರೆ. ನಾವು ಚಿಕ್ಕದ್ರಿಂದ ನೋಡಿದ್ದೀವಿ, ಒಂದೊಂದು ಸರಿ ಅತಿವೃಷ್ಟಿ ಅನಾವೃಷ್ಟಿ ಇದ್ದದ್ದೇ. ಅತಿವೃಷ್ಟಿಯಾದಾಗ ಕಾವೇರಿ ನೀರು ಸುಮ್ಮನೆ ಹೋಗಿ ಸಮುದ್ರ ಸೇರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು 1 ವರ್ಷ ತಡೆ ಹಿಡಿದ್ರೆ ಆ ನೀರನ್ನು 5 ವರ್ಷ ತಮಿಳ್ನಾಡಿಗೂ ನೀರು ಕೊಡ್ಬೋದು, ನಮ್ಮ ಬೆಂಗಳೂರಿಗೂ ನೀರು ಕೊಡ್ಬೋದು ಅನ್ನೋ ಉದ್ದೇಶ ಅವ್ರಿಗೆ ಮೊದಲಿಂದನೂ ಇತ್ತು. ಅವರು ಸಂಗಮನ ಚಿಕ್ಕ ಹುಡುಗದಿಂದ ನೋಡಿದ್ದಾರೆ. ಯಾಕಂದರೆ ಅವರೇ ದೊಡ್ಡಹಳ್ಳಿಯವರಾಗಿರೋದ್ರಿಂದ ಅದೇ ಕ್ಷೇತ್ರದವರವರು. ಆದ್ದರಿಂದ ಸಂಗಮಕ್ಕೆ ಏನಾದರೂ ಈ ಒಂದು ಮೇಕೆದಾಟಿಗೆ ಒಂದು ಚೆಕ್ ಡ್ಯಾಮನ್ನು ಕಟ್ಟಿ ಆ ನೀರನ್ನು ನಿಲ್ಲಿಸಿ ತಮಿಳ್ನಾಡಿಗೂ ಬೇಕಾದಾಗ ನೀರು ಕೊಡ್ಬೋದು, ಬೆಂಗಳೂರಿಗೆ ಯಾವಾಗಲೂ ನಿರಂತರವಾಗಿ ನೀರು ಬರುತ್ತೆ ಅನ್ನೋ ಉದ್ದೇಶದಿಂದ ಆ ಒಂದು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಇವಾಗ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ದಾರೆ, ಹಂಗಂತ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋದು ಭಾವನೆ ಅಲ್ಲ. ಇವರ ಒಂದು ಪಾದಯಾತ್ರೆಯ ಫಲ ಇವತ್ತು ನೀವು ಹೇಳುವ ಲೆಕ್ಕದಲ್ಲಿ ಹಿಂದೆ ಬಳ್ಳಾರಿಗೆ ನಮ್ಮ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿ CM ಆದರು ಅಂತ ಹೇಳ್ತೀರಿ. ಅದೇ ರೀತಿ ಇವತ್ತು ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ದಾರೆ. ಅದರಿಂದ ಫಲ ಸಿಕ್ಕಿರ್ಬೋದು, ಅದು ಆ ದೇವರ ಇಚ್ಛೆ. ಅದನ್ನು ಹೇಳ್ಬೋದೇ ಹೊರತು ಎಲ್ಲರಿಗೂ ಎಲ್ಲ ಟೈಮಲ್ಲೂ ಫಲ ಕೊಟ್ಬಿಡ್ತಾನೆ ದೇವರು ಅಂತ ಅಲ್ಲ. ಒಟ್ಟಿನಲ್ಲಿ ಮಾಡಿದಂಥ ಫಲ ಇದಕ್ಕೆ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಷ್ಟೇ. ಥ್ಯಾಂಕ್ ಯು. ವಿಕ್ರಮ್ ಅಂತ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.